hidden, forever on fire. ಶೀಘ್ರದಲ್ಲೇ ಬಿಬಿಎಂಪಿ ಎಲೆಕ್ಷನ್ ಡೇಟ್ ಫಿಕ್ಸ್ ಆಗುತ್ತಾ? ಬಿಬಿಎಂಪಿ ಚುನಾವಣೆಗೆ ನಾವು ರೆಡಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಿಬಿಎಂಪಿ ಎಲೆಕ್ಷನ್ ಸಂಬಂಧ ಡಿಸಿಎಂ ಡಿಕೆ ಶಿವಕುಮಾರ್ ಮಹತ್ವದ ಸಭೆ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಬಿಬಿಎಂಪಿ ಎಲೆಕ್ಷನ್ ಡೇಟ್ ಫಿಕ್ಸ್ ಆಗುತ್ತಾ? ಇವತ್ತೇ ಏನಾದರೂ ನಿರ್ಧಾರ ಆಗಬಹುದಾ ಸಭೆಯಲ್ಲಿ? ಈಗಾಗಲೇ ಡಿಕೆ ಶಿವಕುಮಾರ್ ನಾವು ರೆಡಿ ಇದ್ದೇವೆ ಅಂತ ಹೇಳಿದ್ದಾರೆ. ಈಗ ಒಂದು ಮಹತ್ವದ ಸಭೆ ಕರೆದಿದ್ದಾರೆ ಪಕ್ಷಾತೀತವಾಗಿ. ಭಾರತ್ ಜೋಡೋ ಭವನದಲ್ಲಿ ಈ ಒಂದು ಮೀಟಿಂಗ್ ನಡೀತಾ ಇದೆ. ಅಂದರೆ ಮೊದಲು ಕಾಂಗ್ರೆಸ್ ನಾಯಕರ ಜೊತೆ ಸಭೆ ಇರುತ್ತೆ, ಅದಾದಮೇಲೆ ಪಕ್ಷಾತೀತವಾಗಿ ಸಭೆ ಮಾಡ್ತೀವಿ ಎಲ್ಲ ನಾಯಕರನ್ನು ಕರೆದು ಅಂತ ಹೇಳಿದರು. ಈಗ ಕಾಂಗ್ರೆಸ್ ನಾಯಕರಾಗಿರುವಂತಹ KJ ಜಾರ್ಜು ಹಾಗೆ ಹಾಲಿ ಮಾಜಿ ಶಾಸಕರು, ಅಂದರೆ BBMP ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಎಲ್ಲ ಮಾಜಿ ಪಾಲಿಕೆಯ ಕಾರ್ಪೊರೇಟರ್ಗಳು ಕೂಡ ಭಾಗಿಯಾಗಿದ್ದಾರೆ. BBMP ಚುನಾವಣೆ ಸಿದ್ಧತೆ ಕುರಿತು ಮಾತುಕತೆ ನಡೆಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈಗ BBMP ಚುನಾವಣೆಗೆ ತಯಾರಿಯನ್ನು ಮಾಡಿಕೊಳ್ಳೋದು ಅಂತ ಹೇಳಿದ್ರೆ ಅದಕ್ಕೆ ಮುಹೂರ್ತ ಫಿಕ್ಸ್ ಆಗುತ್ತಾ ಇದೆ ಅಂತ ಮುನ್ಸೂಚನೆ ಸಿಗುತ್ತಾ ಇದೆ. ಮೊದಲೇ ಹೇಳಿದ್ರು ಅವರು, DK ಶಿವಕುಮಾರ್ ಅವರು. ಈಗ ಅದೇನು ಗ್ರೇಟರ್ ಬೆಂಗಳೂರದು ವಿಧೇಯಕ ಏನಿದೆ ಅದು ಕೂಡ ಅಂಗೀಕಾರ ಆಯಿತು, ಅವರು ಅಂದುಕೊಂಡಂಥದ್ದು. ಜೊತೆಗೆ ಯಾವಾಗ ಚುನಾವಣೆ ಆಗುತ್ತೆ ಅಂಥೇಳಿ ಸಹಜವಾಗಿ ವಿರೋಧ ಪಕ್ಷಗಳು ಕೂಡ ಪ್ರಶ್ನೆ ಮಾಡ್ತಾಯಿದ್ರು ಮತ್ತು ಜನಸಾಮಾನ್ಯರು ಕೂಡ ಅದೇ ಪ್ರಶ್ನೆ ಇತ್ತು. ಈಗ BBMP ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು, ಹಾಲಿ ಮಾಜಿ ಎಲ್ಲರದ್ದು ಒಂದು ಸಭೆ ನಡೆಸ್ತಾ ಇದ್ದಾರೆ. ಭಾರತ್ ಜೋಡೋ ಭವನದಲ್ಲಿ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಕೆಲವು ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಅಂದರೆ ಬಹುತೇಕವಾಗಿ ಎಲ್ಲರೂ ಇವತ್ತಿನ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ನೋಡ್ತಾ ಇದ್ದೀವಿ ನಾವು ಭಾರತ್ ಜೋಡೋ ಭವನದಲ್ಲಿ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮಹತ್ವವಾದಂಥ ಒಂದು ಸಭೆ ನಡೀತಾ ಇದೆ BBMP ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ. ನೋಡಿ, 4 ರಿಂದ 5 ವರ್ಷ BBMP ಚುನಾವಣೆ ನಡೆದು ಆದರೆ ಚುನಾವಣೆಯನ್ನು ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ. BJP ಸರ್ಕಾರ ಇದ್ದಾಗ ಅವರು ಹೇಳಿದರು, ಆದರೆ ಆ ಒಂದು ಸಂದರ್ಭದಲ್ಲೂ ಮಾಡಲಿಲ್ಲ. ವಾರ್ಡ್ಗಳ ಸಂಖ್ಯೆ ಹೆಚ್ಚು ಮಾಡಿದರು ಅಷ್ಟೇ. ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆಯಿತು, ಇವ್ರು ನಾವು ಬಂದ ಮೇಲೆ ಮಾಡ್ತೀವಿ ಅಂತ ಹೇಳಿದರು. ಇನ್ನೂ ಮಾಡೋಕ್ಕಾಗ್ತಾ ಇಲ್ಲ. ಕೋರ್ಟ್ನಿಂದಲೂ ಕೂಡ ಚಾಟಿ ಬೀಸಲಾಯಿತು, ಆಗಲೂ ಕೂಡ ಎಚ್ಚೆತ್ತುಕೊಳ್ಳಿಲ್ಲ. ಬಟ್ ಈಗ DK ಶಿವಕುಮಾರ್ ಹೇಳ್ತಿರೋದನ್ನು ನೋಡಿದ್ರೆ ಆದಷ್ಟು ಬೇಗ ಚುನಾವಣೆಯನ್ನು ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿನೇ ಈಗ BBMP ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಸಭೆಗಳ ಮೇಲೆ ಸಭೆಯನ್ನು ಮಾಡ್ತಿದ್ದಾರೆ ಮತ್ತು ಗ್ರೇಟರ್ ಬೆಂಗಳೂರಿಗೆ ಸಂಬಂಧಿಸಿದಂತಹ ಆ ವಿಧೇಯಕವನ್ನು ಕೂಡ ಸದನದಲ್ಲಿ ಮೊನ್ನೆ ಮಂಡನೆ ಮಾಡಿ ಅಂಗೀಕಾರವನ್ನು ಕೂಡ ಪಡೆದುಕೊಂಡಿದ್ದಾರೆ. ಎಲ್ಲ ಬೆಳವಣಿಗೆಗಳು ತ್ವರಿತಗತಿಯಲ್ಲಿ ನಡೀತಾ ಇದೆ. ಸರ್ಕಾರ ಸನ್ನದ್ಧವಾಗಿದೆ. ಪಾಲಿಕೆಯಲ್ಲಿ ಅಧಿಕಾರದ ಗದ್ದುಗೆಯನ್ನು ಹಿಡಿಬೇಕು ಅಂಥೇಳಿ DK ಶಿವಕುಮಾರ್ ಮಾಸ್ಟರ್ ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ. ಈಗ ಬೆಂಗಳೂರು ಉಸ್ತುವಾರಿ ಅವರೇ ಆಗಿರೋದ್ರಿಂದಾಗಿ ಮತ್ತು KPCC ಅಧ್ಯಕ್ಷರಾಗಿರೋದ್ರಿಂದಾಗಿ ಅವ್ರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ. ಸಂಘಟನೆಗೆ ಸಂಬಂಧಪಟ್ಟಂತೆ ಪಕ್ಷವನ್ನು ಇಲ್ಲಿ ಅಧಿಕಾರಕ್ಕೆ ತರಬೇಕು, ಮೇಯರ್ ಅವ್ರನ್ನೇ ಕೂರಿಸ್ಬೇಕು ಅಂತೇಳಿ ಕಾಂಗ್ರೆಸ್ನವ್ರನ್ನೇ ಎಲ್ಲ ರೀತಿಯಾದಂಥ ತಯಾರಿಗಳು ಈಗಿನಿಂದಲೇ ಶುರುವಾಗ್ತಾ ಇದೆ. ಯಾಕಂದರೆ ಕೆಲವು ಕೋರ್ಟ್ಗೆ ಸಂಬಂಧಪಟ್ಟಂತಹ ಅರ್ಜಿಗಳೇನಿದ್ದಾವೆ ಅದೆಲ್ಲವೂ ಕ್ಲಿಯರ್ ಆಯಿತು ಅಂತ ಹೇಳಿದ್ರೆ BBMP ಚುನಾವಣೆ ಫಿಕ್ಸ್ ಅಂತ ಹೇಳಲಾಗ್ತಾ ಇತ್ತು. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಈಗ ಮುಹೂರ್ತ ಫಿಕ್ಸ್ ಆಗುವ ಸೂಚನೆ ಕಂಡು ಬರ್ತಿದೆಯಾ ಅಂತ DK ಶಿವಕುಮಾರ್ ಹೇಳಿಕೆ ನೋಡ್ತಿದ್ರೆ, ಮತ್ತು ಸಭೆಗಳ ಮೇಲೆ ಸಭೆಗಳನ್ನು ಕರೀತಾ ಇದ್ದಾರೆ. ಸಭೆಯಲ್ಲಿ ಈಗ ಸದ್ಯಕ್ಕೆ ಏನೆಲ್ಲ ಚರ್ಚೆಗಳಾಗ್ತಾ ಇದೆ, ಎಲೆಕ್ಷನ್ ಸಿದ್ಧತೆ ಕುರಿತು ಕೆಲವು ಸಲಹೆ ಸೂಚನೆಗಳನ್ನು ಯಾವ ರೀತಿ ಕೊಡ್ತಾ ಇದ್ದಾರೆ DKಶಿ? ಪ್ರಭು, ಭಾರತ್ ಜೋಡೋ ಭವನದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರ ಸಭೆ ನಡೀತಾ ಇದೆ. DCM DKಶಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಸಭೆ ಪ್ರಮುಖವಾಗಿ BBMP ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳುವಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಈಗ ಕಳೆದ 5 ವರ್ಷಗಳಿಂದ BBMPಗೆ ಚುನಾವಣೆಗಳಾಗಿಲ್ಲ. ಬೇರೆ ಬೇರೆ ಕಾರಣಗಳು, ಮೀಸಲಾತಿ, ವಾರ್ಡ್ ವರ್ಗೀಕರಣ, ಎಲ್ಲ ವಿಚಾರಗಳಿಂದಾಗಿ 5 ವರ್ಷಗಳಾದ್ರೂ ಇನ್ನೂ ಚುನಾವಣೆ ಆಗಿಲ್ಲ. ಈ ಬಾರಿ ಚುನಾವಣೆಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಬೆಂಗಳೂರು ಉಸ್ತುವಾರಿಯನ್ನು ಹೊತ್ತಿರುವಂತಹ DK ಶಿವಕುಮಾರ್ ಬಹಳಷ್ಟು ಸಿದ್ಧತೆಯನ್ನ ಆರಂಭಿಸಿದ್ದಾರೆ. ಈಗಾಗಲೇ ನಿರಂತರವಾಗಿ ಸಭೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇದೀಗ ಬೆಂಗಳೂರು ಭಾಗದ ಶಾಸಕರು, ಮಾಜಿ ಶಾಸಕರು, ಹಾಗೆ ಸಚಿವರು, ಜೊತೆಗೆ
ಪದಾಧಿಕಾರಿಗಳ ಜೊತೆ ಡಿ.ಕೆ. ಶಿವಕುಮಾರ್ ಇವತ್ತು ಸಭೆಯನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರು ಈಗ ಗ್ರೇಟರ್ ಬೆಂಗಳೂರು ವಿಧೇಯಕವನ್ನು ಕೂಡ ಜಾರಿಗೆ ತರ್ತಾ ಇರೋದ್ರಿಂದ ಸಹಜವಾಗಿ ಅದಕ್ಕೆ ಏನಾದ್ರೂ ಮತ್ತಷ್ಟು ಅಂಶಗಳನ್ನ ಆಡ್ ಮಾಡ್ಬೇಕಾ ಹೇಗೆ ಅನ್ನುವಂತ ಅಭಿಪ್ರಾಯಗಳನ್ನ ಇವತ್ತು ಈ ಪದಾಧಿಕಾರಿಗಳ ಮೂಲಕ ಪಡೆದುಕೊಳ್ತಾ ಇದ್ದಾರೆ. ಗ್ರೇಟರ್ ಬೆಂಗಳೂರು ವಿಧೇಯಕವನ್ನ ಈಗಾಗಲೇ ಉಭಯ ಸದನಗಳಲ್ಲೂ ಕೂಡ ಅಂಗೀಕಾರ ಮಾಡಲಾಗಿದೆ. ರಾಜ್ಯಪಾಲರ ಶಿಫಾರಸ್ಸಿಗೆ ಅದನ್ನ ಕಳಿಸಲಾಗುತ್ತೆ. ರಾಜ್ಯಪಾಲರ ಒಪ್ಪಿಗೆ ಸಿಕ್ಕಿದ್ದೇ ಆದ್ರೆ ಆಗ ವಿಧೇಯಕ ಕಾಯ್ದೆಯಾಗಿ ಜಾರಿಗೆ ಬರುತ್ತೆ. ಕಾಯ್ದೆಯಾಗಿ ಜಾರಿಗೆ ಬಂದಿದ್ದೇ ಆದ್ರೆ ಬೆಂಗಳೂರಿನ 5 ಇಲ್ಲವೇ 7 ವಿಭಾಗಗಳಾಗಿ ಪಾಲಿಕೆಗಳಾಗಿ ವಿಭಜನೆಯನ್ನ ಮಾಡಲಾಗತ್ತೆ. ಸೊ 7 ಅಥವಾ 5 ಪಾಲಿಕೆಗಳನ್ನ ವಿಭಜನೆ ಮಾಡಿದ್ರೆ ಅದಕ್ಕೆ ವಾರ್ಡ್ಗಳನ್ನ ಸೇರಿಸಬೇಕಾಗತ್ತೆ. ಬೆಂಗಳೂರಿನ ಸುತ್ತಮುತ್ತಲಿರುವಂತಹ ಹಳ್ಳಿಗಳನ್ನು ಕೂಡ ಇದಕ್ಕೆ ಸೇರ್ಪಡೆ ಮಾಡಿಕೊಂಡು ನಂತರ ಆ ವಾರ್ಡ್ ವಿಂಗಡಣೆಯನ್ನ ಮಾಡ್ಬೇಕಾಗತ್ತೆ, ಪಾಲಿಕೆಗಳನ್ನ ವಿಭಜನೆ ಮಾಡ್ಬೇಕಾಗತ್ತೆ, ನಂತರ ಚುನಾವಣೆಯನ್ನ ನಡೆಸಬೇಕಾಗತ್ತೆ. ಸೊ ಇದೆಲ್ಲವೂ ಕೂಡ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ನಾಯಕರು ಸಿದ್ಧತೆಯನ್ನ ಮಾಡಿಕೊಂಡು ಚುನಾವಣೆಗೆ ರೆಡಿ ಆಗ್ತಾ ಇದ್ರು. ಮತ್ತೊಂದು ಕಡೆ ಇದನ್ನ ಚುನಾವಣೆಯನ್ನ ಮತ್ತಷ್ಟು ವಿಳಂಬ ಮಾಡುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಈ ಗ್ರೇಟರ್ ಬೆಂಗಳೂರು ವಿಧೇಯಕವನ್ನ ತಂದಿರುವಂತದ್ದೇ ಆ ಕಾರಣಕ್ಕಾಗಿ ವಿಧೇಯಕ ನಿಮ್ಗೆ ಜಾರಿಗೆ ಬರಬೇಕಾದ್ರೆ ರಾಜ್ಯಪಾಲರು ಅಂಕಿತ ಬೀಳ್ಬೇಕಾಗತ್ತೆ. ಅಂಕಿತ ಬೀಳೋದಕ್ಕೆ ಕನಿಷ್ಠ ನಿಮಗೆ 1.5 ತಿಂಗಳು ವಿಧೇಯಕಕ್ಕೆ ಅಂಗೀಕಾರವನ್ನ ಹಾಕ್ಬೇಕಾದ್ರಾಗತ್ತೆ. ಅಥವಾ ಅವರು ವಿವರಣೆಯನ್ನ ಕೋರಿ ಮತ್ತೆ ಸರ್ಕಾರಕ್ಕೆ ವಾಪಸ್ ಕಳಿಸಬಹುದು. ಸರ್ಕಾರ ಮತ್ತೆ ಅದಕ್ಕೆ ವಿವರಣೆಯನ್ನ ಕಟ್ಟು ಮತ್ತೆ ರಾಜ್ಯಪಾಲರಿಗೆ ವಾಪಸ್ ಕಳಿಸೋದಕ್ಕೆ ಸುಮಾರು 2-3 ತಿಂಗಳು ಇಲ್ಲೇ ಮುಗಿದು ಹೋಗುತ್ತೆ. ತದನಂತರದಲ್ಲಿ ವಾರ್ಡ್ಗಳ ವಿಂಗಡಣೆ ಜೊತೆಗೆ ಮೀಸಲಾತಿಯ ವರ್ಗೀಕರಣ ಈ ಎಲ್ಲ ವಿಚಾರಗಳನ್ನ ಇಟ್ಟುಕೊಂಡು ಒಂದು ಅಧ್ಯಯನ ಸಮಿತಿಯನ್ನ ಮಾಡಬೇಕಾಗತ್ತೆ, ಜಂಟಿ ಸಮಿತಿಯನ್ನ ಮಾಡಬೇಕಾಗತ್ತೆ. ಜಂಟಿ ಸಮಿತಿಯ ಮೂಲಕ ವರದಿಯನ್ನ ಪಡೆದುಕೊಳ್ಬೇಕಾಗತ್ತೆ. ಅದಕ್ಕೆ ಮತ್ತೊಂದು 6 ತಿಂಗಳು ಸಮಯಾವಕಾಶ ವ್ಯರ್ಥವಾಗತ್ತೆ. ಸೊ ಅಲ್ಲಿಗೆ ಒಂದು ಕಡೆ ಸಿದ್ಧತೆಯನ್ನ ಕಾಂಗ್ರೆಸ್ ನಾಯಕರು ಮಾಡ್ಕೊಳ್ತಾ ಇದ್ರು, ಮತ್ತೊಂದು ಕಡೆ ಇದೆಲ್ಲೋ ಒಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ನಾಯಕರನ್ನ ಅವರ ಮೂಗಿಗೆ ತುಪ್ಪ ಸವರುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರಾ ಅನ್ನುವಂತಹ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಗ್ರೇಟರ್ ಬೆಂಗಳೂರು ವಿಧೇಯಕವನ್ನ ತರ್ತಾ ಇರೋದ್ರಿಂದ ಸಹಜವಾಗಿ 1 ವರ್ಷ ಮತ್ತಷ್ಟು ವಿಳಂಬ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ. ಚುನಾವಣೆಗೆ ರೆಡಿ ಇದೆಯಾ ಸರ್ಕಾರ? ಖಂಡಿತ ನಾವು BBMP ಚುನಾವಣೆ ಮಾಡಲೇಬೇಕು. ಹೆಂಗೆ ಎಷ್ಟು ದಿನ ನಾವು ತಪ್ಪಿಸ್ಕೊಂಡು ಇರೋಕ್ಕಾಗ್ತದೆ? ಸೊ ಈಗ ಅಸೆಂಬ್ಲಿ ಎಲ್ಲ ಪಾಸ್ ಆಯಿತು, ಆದಮೇಲೆ ಈಗೆಲ್ಲ ಪಾರ್ಟಿಯವ್ರನ್ನ ಕರಿತೀನಿ, ಎಷ್ಟು ಹೊಸದಾಗಿ ಸೇರ್ಕೋಬೇಕು ಏನು ಮಾಡಬೇಕು ಅಂತ. ಅವರು ಕೆಲವೆಲ್ಲ ಅನ್ಅಫಿಷಿಯಲ್ ಆಗಿ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅಫಿಷಿಯಲ್ ಆಗಿ ಅವರ ಸಲಹೆ ಕೂಡ ನಾವು ಕೇಳಿ ಕಾರ್ಪೊರೇಷನ್ ಎಲೆಕ್ಷನ್ ಮಾಡಲೇಬೇಕು.